ನಾವು ಹಿಂದೆ ಹೊಸಕೆರೆಯ ರಂಗನಾಥ ಸ್ವಾಮಿ ದೇವಾಲಯ, ಒಡೆದ ವಿಷ್ಣುವಿನ ವಿಗ್ರಹ, ವೀರಮಹಾಸತಿ ಕಲ್ಲು ಮತ್ತು ಅರಸರ ಬಾವಿ, ಈ ಊರಿನಲ್ಲಿ ಕಂಡುಬರುವ ವೀರಗಲ್ಲುಗಳ ಇತಿಹಾಸವನ್ನು ನೋಡಿದ್ದೆವು. ಆದರೆ ಅದೇ ಗ್ರಾಮದೊಳಗೆ ಮತ್ತೊಂದು ದೇವಾಲಯವಿದೆ. ಆ ದೇವಾಲಯದಲ್ಲಿ ಯಾವುದೇ ಶಾಸನವಿಲ್ಲ. ಆದರೂ ಇದರ ಕಲ್ಲುಗಳು 800 ವರ್ಷಗಳ ಇತಿಹಾಸವನ್ನು ಹೇಳುತ್ತಿವೆ. ಇದು ಹೊಯ್ಸಳರ ಕಾಲದ ದೇವಾಲಯ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಬನ್ನಿ ಈಶ್ವರ ದೇವಾಲಯದೊಳಗೆ ಪ್ರವೇಶಿಸೋಣ. ಗ್ರಾಮದ ಒಂದು ಬದಿಯಲ್ಲಿ ನಿಂತಿರುವ ಈಶ್ವರ ದೇವಾಲಯ ಮೊದಲ ನೋಟಕ್ಕೆ ಸರಳವಾಗಿ ಕಾಣಬಹುದು. ಆದರೆ ಇದರ ಪ್ರತಿಯೊಂದು ಕಲ್ಲಿನಲ್ಲಿಯೂ ಹೊಯ್ಸಳ ಶಿಲ್ಪಕಲೆಯ ಸೊಬಗು ಅಡಗಿದೆ. ಈ ದೇವಾಲಯದಲ್ಲಿ ಯಾವುದೇ ಶಾಸನ ಇಲ್ಲ. ಹಾಗಾಗಿ ಇದನ್ನು ಯಾರು ಕಟ್ಟಿಸಿದರು, ಯಾವ ರಾಜರ ಕಾಲದಲ್ಲಿ ಇದು ನಿರ್ಮಾಣವಾಯಿತು ಎಂಬ ಪ್ರಶ್ನೆ ಇಂದಿಗೂ ಉತ್ತರಕ್ಕಾಗಿ ಕಾಯುತ್ತಿದೆ. ಸ್ಥಳೀಯರ ಪ್ರಕಾರ ಸುಮಾರು 25-30 ವರ್ಷಗಳ ಹಿಂದೆ ಈ ದೇವಾಲಯ ಸಂಪೂರ್ಣವಾಗಿ ಗಿಡಗಂಟೆಗಳ ನಡುವೆ ಮುಚ್ಚಿ ಹೋಗಿತ್ತು. ಪೂಜೆಯೂ ನಿಂತಿತ್ತು. ನಂತರ ಗ್ರಾಮಸ್ಥರು ಸೇರಿ ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ದೇವಾಲಯ ಕುಸಿದಿದ್ದರಿಂದ ಮುಂಭಾಗದಲ್ಲಿ ಹೊಸ ಕಲ್ಲುಗಳನ್ನು ಹಾಕಿ ಮತ್ತೆ ಪೂಜೆ ಆರಂಭಿಸಿದರು. ಇಂದು ನಾವು ನೋಡುವುದು ಶತಮಾನಗಳ ನಂತರ ಪುನಃ ಜೀವ ಪಡೆದ ದೇವಾಲಯ. ಶತಮಾನಗಳ ಕಾಲ ಮರೆತು ಹೋಗಿದ್ದ ಒಂದು ಐತಿಹಾಸಿಕ ಸ್ಮಾರಕ ಮತ್ತೆ ಜೀವ ಪಡೆದ ಕತೆ. ಅದರ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪವು ಇನ್ನೂ ತನ್ನ ಇತಿಹಾಸವನ್ನು ಮೌನವಾಗಿ ಹೇಳುತ್ತಲೇ ಇದೆ. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿರುವುದು ಭವ್ಯವಾದ ಶಿವಲಿಂಗ. ಶತಮಾನಗಳು ಕಳೆದರೂ ಇದೇ ಶಿವಲಿಂಗದ ಮುಂದೆ ಅನೇಕ ತಲೆಮಾರುಗಳು ಪ್ರಾರ್ಥನೆ ಸಲ್ಲಿಸಿವೆ. ಕಾಲ ಬದಲಾದರೂ, ರಾಜವಂಶಗಳು ಬದಲಾದರೂ ಈ ಶಿವಲಿಂಗ ಮಾತ್ರ ಅಚಲವಾಗಿ ನಿಂತು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಶಿವಲಿಂಗದ ಎದುರು ಎಂದಿನಂತೆ ನಂದಿ ದೇವರು ಭಕ್ತಿಯಿಂದ ಶಿವನತ್ತ ಮುಖ ಮಾಡಿ ಆಸೀನರಾಗಿದ್ದಾರೆ. ಶಿವನ ಪರಮ ಭಕ್ತನಾದ ನಂದಿ ಪ್ರತಿಯೊಂದು ಶಿವಾಲಯದ ಅವಿಭಾಜ್ಯ ಅಂಗ. ಈ ದೇವಾಲಯದಲ್ಲೂ ಆ ಸಂಪ್ರದಾಯ ಅಷ್ಟೇ ಸುಂದರವಾಗಿ ಉಳಿದುಕೊಂಡಿದೆ. ಹೊಯ್ಸಳರ ಕಾಲದ ಅದ್ಭುತ ಕೆತ್ತನೆಯಿರುವ ಒಂದು ಅಪರೂಪದ ನಂದಿಯ ಶಿಲ್ಪವಿದು. ಶಿವಲಿಂಗದ ಮುಂದೆ ಸುಖನಾಸಿನಿಯಲ್ಲಿ ಬಸವಣ್ಣನ ಸುತ್ತಮುತ್ತ ಕಾಣುವ ದೇವತಾ ಶಿಲ್ಪಗಳು ಈ ದೇವಾಲಯದ ಮತ್ತೊಂದು ವಿಶೇಷತೆ. ಮೊದಲು ಕಾಣಿಸುವುದು ವಿಘ್ನಗಳನ್ನು ನಿವಾರಿಸುವ ಶ್ರೀ ಗಣೇಶ. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣಪತಿಯನ್ನು ಆರಾಧಿಸುವ ಸಂಪ್ರದಾಯವನ್ನು ಈ ಶಿಲ್ಪ ನೆನಪಿಸುತ್ತದೆ. ಪಕ್ಕದಲ್ಲೇ ಶಿವನ ಪುತ್ರನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಶಿಲ್ಪವಿದೆ. ದೇವಸೇನೆಯ ಅಧಿಪತಿಯಾದ ಸುಬ್ರಹ್ಮಣ್ಯನು ಶೌರ್ಯ ಮತ್ತು ಜ್ಞಾನ ವಿಜಯದ ಸಂಕೇತವಾಗಿ ಪೂಜಿಸಲ್ಪಡುತ್ತಿದ್ದಾನೆ. ಮುಂದೆ ಕಾಣುವುದು ಕೇಶವ ಅಥವಾ ವಿಷ್ಣುವಿನ ರೂಪದ ಶಿಲ್ಪ. ಶಿವಾಲಯದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಕಾಣುವುದು ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳು ಪರಸ್ಪರ ಗೌರವದಿಂದ ಜೊತೆಯಾಗಿ ಬೆಳೆದಿದ್ದವು ಎಂಬುದನ್ನು ಸೂಚಿಸುತ್ತದೆ. ನಂತರ ಭೈರವನ ಶಿಲ್ಪವಿದೆ. ಭೈರವನು ಶಿವನ ಉಗ್ರ ಸ್ವರೂಪವಾಗಿದ್ದು ದೇವಾಲಯದ ಕ್ಷೇತ್ರಪಾಲಕನಾಗಿ ಹಾಗೂ ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುವ ದೇವತೆಯಾಗಿ ಆರಾಧಿಸಲ್ಪಡುತ್ತಿದ್ದಾನೆ. ಈ ಎಲ್ಲಾ ಶಿಲ್ಪಗಳು ಕೇವಲ ಧಾರ್ಮಿಕ ನಂಬಿಕೆಗಳ ಸಂಕೇತಗಳಲ್ಲ. ಅಂದಿನ ಶಿಲ್ಪಗಳ ಅದ್ಭುತ ಕಲಾಕೌಶಲ್ಯ, ದೇವತಾ ಆರಾಧನೆಯ ವೈವಿಧ್ಯತೆ ಮತ್ತು ಹೊಯ್ಸಳ ಕಾಲದ ಶಿಲ್ಪಶೈಲಿಯನ್ನು ವೈಭವವನ್ನು ಅನಾವರಣಗೊಳಿಸುತ್ತವೆ. ಆದರೆ ಈ ದೇವಾಲಯದ ಅತ್ಯಂತ ಕುತೂಹಲಕಾರಿ ಶಿಲ್ಪ ಸಮೂಹ ಇಲ್ಲಿಂದಲೇ ಆರಂಭವಾಗುತ್ತದೆ. ಗೋಡೆಯ ಮೇಲೆ ಒಂದೇ ಸಾಲಿನಲ್ಲಿ ಕೆತ್ತಿರುವ 9 ಶಿಲ್ಪಗಳು ಮೊದಲ ನೋಟದಲ್ಲೇ ಗಮನ ಸೆಳೆಯುತ್ತವೆ. ಈ ಶಿಲ್ಪ ಸಮೂಹದ ಮೊದಲ ಮೂರ್ತಿ ವಿಘ್ನೇಶ್ವರನದು. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮುನ್ನ ಗಣಪತಿಯನ್ನು ಸ್ಮರಿಸುವ ಭಾರತೀಯ ಸಂಪ್ರದಾಯಕ್ಕೆ ಇದು ಸಾಕ್ಷಿಯಾಗಿದೆ. ವಿಘ್ನೇಶ್ವರನ ನಂತರ ಸಾಲಾಗಿ 8 ಸ್ತ್ರೀ ದೇವತೆಗಳನ್ನು ಕೆತ್ತಲಾಗಿದೆ. ಪ್ರತಿಯೊಂದು ದೇವತೆಯು ವಿಭಿನ್ನ ಭಂಗಿಯಲ್ಲಿ ಆಸೀನಳಾಗಿದ್ದು ಅವರ ಕೆಳಭಾಗದಲ್ಲಿ ಹಂಸ, ನಂದಿ, ನವಿಲು, ಗರುಡ, ಆನೆ ಸೇರಿದಂತೆ ವಿವಿಧ ವಾಹನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಈ ವಾಹನಗಳೇ ಪ್ರತಿಯೊಂದು ದೇವತೆಯ ವಿಶಿಷ್ಟತೆಯನ್ನು ಸೂಚಿಸುವ ಪ್ರಮುಖ ಲಕ್ಷಣಗಳಾಗಿವೆ. ಹೊಯ್ಸಳರ ಶಿಲ್ಪಕಲೆಯಲ್ಲಿ ದೇವತೆಗಳನ್ನು ಗುರುತಿಸಲು ಅವರ ಕೈಯಲ್ಲಿರುವ ಆಯುಧಗಳು, ಮುದ್ರೆಗಳು ಹಾಗೂ ವಾಹನಗಳಿಗೆ ವಿಶೇಷ ಮಹತ್ವವಿದೆ. ಈ ಶಿಲ್ಪಗಳಲ್ಲಿಯೂ ಅದೇ ಕಲಾತ್ಮಕ ನೈಪುಣ್ಯತೆಯನ್ನು ಸ್ಪಷ್ಟವಾಗಿ ಕಾಣಿಸುತ್ತದೆ. ಸುಮಾರು 800 ವರ್ಷಗಳ ಹಿಂದೆ ಕಲ್ಲಿನ ಮೇಲೆ ಇಷ್ಟೊಂದು ಸೂಕ್ಷ್ಮವಾದ ಕೆತ್ತನೆಗಳನ್ನು ಮೂಡಿಸಿರುವ ಶಿಲ್ಪಿಗಳ ಕೌಶಲ್ಯ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತದೆ. ಈ ದೇವತೆಗಳ ನಿಖರ ಗುರುತಿನ ಬಗ್ಗೆ ದೇವಾಲಯದಲ್ಲಿ ಯಾವುದೇ ಲಿಖಿತ ಉಲ್ಲೇಖ ಇಲ್ಲ. ಆದರೆ ಈ ಶಿಲ್ಪಗಳ ವಿನ್ಯಾಸ ಮತ್ತು ವಾಹನಗಳನ್ನು ಗಮನಿಸಿದರೆ ಇವು ಅಷ್ಟಮಾತೃಕೆಯರ ಸಮೂಹವಾಗಿರಬಹುದೆಂಬ ಅಭಿಪ್ರಾಯ ಮೂಡುತ್ತದೆ. ಇಲ್ಲಿ ಗಣೇಶನ ವಿಗ್ರಹದ ಜೊತೆ ಅಷ್ಟಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಮಹಾಲಕ್ಷ್ಮಿ ಎಂಬ ಶಿಲ್ಪಗಳು ಇರಬಹುದೆಂಬ ಸಾಧ್ಯತೆ. ಆದಾಗ್ಯೂ ಇದನ್ನು ಖಚಿತಪಡಿಸಲು ಇನ್ನಷ್ಟು ಶಿಲ್ಪಶಾಸ್ತ್ರೀಯದ ಅಧ್ಯಯನದ ಅಗತ್ಯವಿದೆ. ಇಂತಹ ದೇವತಾ ಶಿಲ್ಪಗಳ ಸಮೂಹಗಳು ಕರ್ನಾಟಕದ ಪ್ರಾಚೀನ ದೇವಾಲಯಗಳಲ್ಲಿ ಅಷ್ಟಾಗಿ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಆದ್ದರಿಂದ ಹೊಸಕೆರೆಯ ಈ ಶಿಲ್ಪಗಳು ಕಲಾತ್ಮಕ ಹಾಗೂ ಐತಿಹಾಸಿಕ ದೃಷ್ಟಿಯಿಂದ ವಿಶೇಷವಾಗಿ ಮಹತ್ವ ಪಡೆದಿದೆ.
ದೇವಾಲಯದ ಮೇಲ್ಛಾವಣಿಯನ್ನು ಗಮನಿಸಿದರೆ ಹೊಯ್ಸಳ ಶಿಲ್ಪಕಲೆಯ ಮತ್ತೊಂದು ಅದ್ಭುತ ನಮ್ಮ ಕಣ್ಣಿಗೆ ಬೀಳುತ್ತದೆ. ಮಧ್ಯಭಾಗದಲ್ಲಿ ಕಮಲದ ಮೊಗ್ಗಿನಾಕಾರದಲ್ಲಿ ಕೆತ್ತಿರುವ ಈ ತೂಗು ಅಲಂಕಾರ ಹೊಯ್ಸಳ ಶಿಲ್ಪಗಳ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಕಾಲದ ಹೊಡೆತಕ್ಕೆ ಇದರ ತುದಿ ಭಾಗ ಮುರಿದು ಹೋಗಿದ್ದರೂ ಸುತ್ತಲಿನ ಸೂಕ್ಷ್ಮ ಕೆತ್ತನೆಗಳು ಇಂದಿಗೂ ಸ್ಪಷ್ಟವಾಗಿ ಉಳಿದಿವೆ. ವಿಶೇಷವೆಂದರೆ ಇಲ್ಲಿ ಯಾವುದೇ ದೇವತೆಯ ಶಿಲ್ಪವಿಲ್ಲ. ಇದು ಸಂಪೂರ್ಣವಾಗಿ ಅಲಂಕಾರಿಕ ಶಿಲ್ಪೀಯ ಕಲೆಯ ಒಂದು ಅದ್ಭುತ ಮಾದರಿಯಾಗಿದೆ. ಇಂತಹ ಕಮಲದ ಮೊಗ್ಗಿನ ಕೆತ್ತನೆಗಳು ಮಧ್ಯಕಾಲೀನ ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದು, ದೇವಾಲಯದ ಒಳಭಾಗಕ್ಕೆ ಭವ್ಯತೆ ಮತ್ತು ಕಲಾತ್ಮಕತೆಯ ಸೊಬಗನ್ನು ನೀಡುತ್ತವೆ. ಇದು ದೊಡ್ಡೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದೇ ಮಂಟಪದಲ್ಲಿ ಸಪ್ತಮಾತೃಕೆಯರು ಮತ್ತು ವಿಘ್ನೇಶ್ವರ, ವೀರಭದ್ರೇಶ್ವರ, ವಿಷ್ಣು, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗರ್ಭಗುಡಿಯಲ್ಲಿ ದೊಡ್ಡೇಶ್ವರ ಸ್ವಾಮಿಯನ್ನು ಕೆತ್ತನೆ ಮಾಡಲಾಗಿದೆ. ಇದು ಹೊಯ್ಸಳರ ಕಾಲದ್ದು. ಇಲ್ಲಿ ಅಮಾವಾಸ್ಯೆಯಲ್ಲಿ ಮಹಾರುದ್ರಾಭಿಷೇಕ, ಕ್ಷೀರಾಭಿಷೇಕ, ಜಲಾಭಿಷೇಕವನ್ನು ಮಾಡಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಬಂದು ಇಲ್ಲಿ ಜಲಾಭಿಷೇಕವನ್ನು ಮಾಡಿಸಿ, ಕ್ಷೀರಾಭಿಷೇಕವನ್ನು ಮಾಡಿಸಿ ತೀರ್ಥಸ್ನಾನವನ್ನು ಮಾಡಿ ಹೋಗ್ತಾರೆ. ತೀರ್ಥಸ್ನಾನ ಮಾಡಿದಂಥ ಭಕ್ತಾದಿಗಳಿಗೆ ಮಕ್ಕಳ ಸಂತಾನ ಭಾಗ್ಯವಾಗಲಿ, ಭೂಮಿ ವಿಶೇಷ ಆಗಲಿ ಮತ್ತು ವಿವಾಹ ಭಾಗ್ಯವೂ ಸಹ ಕೂಡಿ ಬಂದಿದೆ ಅಂತೇಳಿ ಭಾಳಷ್ಟು ಜನ ಹೇಳಿದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮಹಾಶಿವರಾತ್ರಿಯಲ್ಲಿ ಇಲ್ಲಿ ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ. ರುದ್ರಾಭಿಷೇಕ ಎಂದರೆ ಇವತ್ತು ಮಹಾರುದ್ರಾಭಿಷೇಕ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಮತ್ತೆ ಬೆಳಗ್ಗೆ 6 ಗಂಟೆಯವರೆಗೂ ರುದ್ರಾಭಿಷೇಕ, ರಾತ್ರಿಯೂ ಕೂಡ ಜವಾದ ರುದ್ರಾಭಿಷೇಕ ಅಂತ ಹೇಳಿ ಮಾಡುತ್ತೇವೆ. ಶಿವರಾತ್ರಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ಭಕ್ತರು ಸಹಸ್ರಾರು ಜನ ಭಕ್ತಾದಿಗಳು ಬಂದು ಆ ಒಂದು ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕವನ್ನಾಗಲಿ ಮತ್ತು ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಸಹ ವಿನಿಯೋಗ ಮಾಡ್ತೇವೆ. ವಿನಿಯೋಗ ಮಾಡಿಕೊಂಡು ಭಕ್ತಾದಿಗಳು ಸಂತಸದಿಂದ ಹೋಗ್ತಾ ಇದ್ದಾರೆ. ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ದಿನನಿತ್ಯ ರುದ್ರ ಅಭಿಷೇಕ ನಡೆದಿದೆ. ಅಭಿಷೇಕ, ಮಹಾಮಂಗಳಾರತಿ. ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮತ್ತು ಜಲಾಭಿಷೇಕ ಇದ್ದೇ ಇರುತ್ತದೆ. ಭಕ್ತಾದಿಗಳು ಸಹ ಸೋಮವಾರ ಬಂದು ಅಭಿಷೇಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಇದು ಗರ್ಭಗುಡಿ ಮೂಲವಾಗಿದ್ದಂಥ ದೇವಸ್ಥಾನ. ಇದು ಮುಂದ್ಗಡೆ ಇದು ಏನು ಮಂಟಪ ಇದೆ ಇದು ಹೊಯ್ಸಳರ ಕಾಲದ್ದು. ಮುಂದ್ಗಡೆ ಏನಿದೆ ಅದನ್ನ ಮತ್ತೆ ಆಲ್ಟ್ರೇಷನ್ ಮಾಡಿ ಈಗ ಒಂದು 20 ವರ್ಷದ ಹಿಂದೆ ಮ್ಯಾಗ್ಲಮನೆ ಚಂಬಸಣ್ಣವರು ಅಂತಕ್ಕಂಥವ್ರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವಾಗಲಿಂದ ಇದು ನಡ್ಕೊಂಡು ಬರ್ತಾ ಇದೆ. ನಮಸ್ತೆ. ಇಲ್ಲಿ ಮೊದಲು ಈಶ್ವರನ ದೇವಸ್ಥಾನ ಅಂತ ಕಂಡು ಬಂದಿರಲಿಲ್ಲ. ಮೊದಲು ಇದೆಲ್ಲ ಕಾಡು, ಮರ ಗಿಡ ಮರ ಬೆಳ್ಕೊಂಡು ಎಲ್ಲ ಕಾಡು ವನ ಇದ್ದಿತ್ತು. ಇತ್ತೀಚೆಗೆ ಸುಮಾರು ವರ್ಷದ ಮೇಲೆ ಗಿಡದೆಲ್ಲ ಕಡ್ದು ನಮ್ಮ ಚಮ್ಮಸಣ್ಣರು ಎಲ್ಲ ಇದು ಮಾಡಿ ಎಲ್ಲ ಮಾಡಿಸಿ ಎಲ್ಲ ಒಂದು ದೇವಸ್ಥಾನ ಮಾಡಿದ್ದಾರೆ. ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗೇ ಉದ್ಭವ ಆಗ್ತಾಯಿದೆ. ಚೆನ್ನಾಗೇ ಎಲ್ಲ ಸೌಕರ್ಯ ನಡೀತಾ ಇದೆ. ಇಲ್ಲಿ ಬೆಳಗ್ಗೆ ಎದ್ದು ದಿನನಿತ್ಯ ಬೆಳಗ್ಗೆ ಪೂಜೆ ಮಾಡಂಗೆ ವ್ಯವಸ್ಥೆ ಮಾಡಿ ಎಲ್ಲ ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಅದೇನು ಗೊತ್ತಿಲ್ಲ ಸರ್ ನಮಗೆ. ಒಟ್ಟಿನ ಕಾಡಿತ್ತು ಅಂತ ನಮ್ಮ ಅಪ್ಪ ಅಮ್ಮಂದಿರು ಎಲ್ಲ ಹೇಳ್ತಿದ್ರು. ಹಂಗಾಗಿ ನಮಗೂ ಸ್ವಲ್ಪ ನಾವು ಕಂಡ ಮಟ್ಟಿಗೆ ಇಲ್ಲಿ 1-2 ಮರಗಳಿದ್ದು ಅವಾಗ ನಾವು ನೋಡಿದಾಗ ಅವಾಗ ಎಲ್ಲ ಕಡ್ದು ಎಲ್ಲ ಇದು ಮಾಡಿದ್ರು, ಎಲ್ಲ ಇದು ಮಾಡ್ತಿದ್ರು. ನಾವು ಈ ದೇವಸ್ಥಾನದ ಮುಂದೆ ಈ ಗರುಡಗಂಬದ್ದು ಕೆತ್ತನೆ ನೋಡಿದ್ರೆ ಏನೋ ಕೆತ್ತನೆ ಮಾಡೋಕೆ ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಗರುಡಗಂಬ ಅನ್ನೋದು ಪುರಾತನದ ಕಾಲದ್ದೇ. ಪುರಾತನದ ಕಾಲದ ಗರುಡಗಂಬನ ಇಲ್ಲಿ ಬರ್ದಿದ್ದಾರೆ, ಡೇಟ್ ಬರ್ದಿದ್ದಾರೆ ನೋಡಿ. 27/7/1998 ಮೋಸ್ಟ್ಲಿ ಹಳೆಯ ದೇವಸ್ಥಾನ ಏನಿದೆ ಅದಕ್ಕೆ ಒಂದು ಸ್ವಲ್ಪ ರಿನೋವೇಷನ್ ಮಾಡಿ ಹೊಸದಾಗಿ ಮಾಡಿರೋ ಒಂದು ಸಾಧ್ಯತೆ ಕಂಡು ಬರುತ್ತೆ. ಈ ಗರುಡಗಂಬನು ಪುರಾತನವಾದ ಗರುಡಗಂಬನೇ. ಏನು ದೀಪಸ್ತಂಭ. ಈಗ ನಾವಿಲ್ಲೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನೋ ಕೆತ್ತನೆ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ ನಮ್ಗಿಲ್ಲಿ ಒಂದ್ ಸ್ವಲ್ಪ ನಾಗರೇಡೆ ಬಂದಿದೆ ನೋಡಿ. ನಾಗರೇಡೆ ಟೈಪ್ ಬಂದಿದೆ. ಆಗಿನ ಸರ್ಪ ಎಲ್ಲ ಇದು ಮಾಡಿದ್ರು. ಆಮೇಲೆ ಇಲ್ಲಿ ಮನ್ಸೂನ್ ರೂಪ ಬಂದು ಇಲ್ಲಿ ಒಂದ್ ಸ್ವಲ್ಪ ಮನ್ಸೂನ್ ತಲೆ ಮೇಲೆ ಎಡೆ ಬಂದಿದೆ ನೋಡಿ. ಇಲ್ಲಿ ಮಂಡಿ ತೊಡೆ ಈ ಟೈಪ್ ಬಂದಿದೆ ನೋಡಿ. ಏನು ಅಂತ ನಮಗೂ ಗೊತ್ತಿಲ್ಲ. ಏನೋ ಕಳಿಸೋ ರೂಪ ಬಂದಿದೆ ಇಲ್ಲಿ ನೋಡಿ. ಇಲ್ಲಿ ಏನೋ ಕಳಿಸೋದ್ ರೂಪ ರೂಪ ಮಾಡಿದ್ದಾರೆ. ಯಾವ ತರ ಬಂದಿದೆ
ಏನು ಅಂತ ನಮಗೂ ಗೊತ್ತಿಲ್ಲ. ಯಾರಿಗಾರ ಗೊತ್ತಿದ್ರೆ ತಿಳಿಸ್ಬೋದು. ಬನ್ನಿ ಸರ್ ಈ ಕಡೆ. ಏನು ಹೊಸಕೆರೆಯಲ್ಲಿ ಏನು ಒಂದು ಹೊಯ್ಸಳರ ಕಾಲದ ದೇವಸ್ಥಾನ ಐತೆ. ಏನೋ ಸುಮಾರು ಒಂದು 800-900 ವರ್ಷಗಳ ಹಿಂದಿನ ದೇವಸ್ಥಾನ. ಬಹಳ ವರ್ಷದ ಹಿಂದೂ ದೇವಸ್ಥಾನ. ಏನು ಈ ದೇವಸ್ಥಾನ ಕಟ್ಸಿದ್ಕೆ ಯಾವುದೇ ಒಂದು ಶಾಸನಗಳಾಗ್ಲಿ ಒಂದು ಬರವಣಿಗೆ ಇಲ್ಲಿ ಎಲ್ಲೂ ಕಂಡು ಬರಲ್ಲ. ನಾವು ಏನು ಈ ಸುತ್ತಮುತ್ತದ ಜನಗಳು ಏನ್ ಮಾಡ್ತಾರೆ, ಏನು ಬೇಲೂರು ಹಳೆಬೀಡುಗಳನ್ನ ನೋಡೋಕೆ, ಹೊಯ್ಸಳರ ಕೆತ್ತನೆಗಳನ್ನ ನೋಡೋಕೆ ಅಲ್ಲಿಗೆ ಹೋಗ್ತಾರೆ. ಹೋಗ್ಲಿ, ಅಲ್ಲಿಗೆ ಹೋಗೋದು ತಪ್ಪ ಅಂತ ನಾವು ಹೇಳ್ತಿಲ್ಲ. ಅದಕ್ಕಿಂತ ಮುಂಚೆಲೆ ಈಗ ನಮ್ಮ ಸುತ್ತಮುತ್ತನೇ ಹೊಯ್ಸಳರು ಕಟ್ಟಿದಂತ ಕೆಲವೊಂದು ದೇವಸ್ಥಾನಗಳವೆ. ಅಂತ ದೇವಸ್ಥಾನಗಳನ್ನ ನೋಡಿ, ಆ ಕೆತ್ತನೆ ನೋಡಿ, ಅದಕ್ಕೆ ಆ ದೇವಸ್ಥಾನದ ಒಳಗಡೆ ಇರೋ ಈಗಿನ ಜನಕ್ಕೆ ಆ ತರ ಕೆತ್ತನೆ ಯಾರಿಗೂ ಬರಲ್ಲ. ಆ ಕೆತ್ತನೆಗಳು ಹೆಂಗೆ ಅಂತಂದ್ರೆ ಸಪ್ತಮಾತೃಕೆಯರ್ ಇರ್ಬೋದು, ವಿಘ್ನೇಶ್ವರ ಇರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಇರ್ಬೋದು, ಆ ಲಿಂಗ ಇರ್ಬೋದು, ಆ ಲಿಂಗಗಳು ಅವನ್ನೆಲ್ಲ ಕೆತ್ತನೆಗಳನ್ನ ನೋಡ್ತಾ ಇದ್ರೆ ಏನು ಒಂದು ಹೊಯ್ಸಳರ ನೆನಪು ನಮ್ಗಿಲ್ಲಿ ಮೂಡ್ತಾ ಬರುತ್ತೆ. ದಯವಿಟ್ಟು ನಾವು ನಮ್ಮ ಈ ಭಾಗದಲ್ಲಿ ಇರುವಂತಹ ಜನಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ, ನಮ್ಮ ಭಾಗದ ಏನು ಪುರಾತನ ದೇವಾಲಯಗಳನ್ನ ನಾವು ಉಳಿಸ್ಕೊಳ್ಳೋಣ. ಇಲ್ಲಿ ಬಂದು ಈ ದೇವಾಲಯಗಳನ್ನ ನೋಡೋಣ. ಇಲ್ಲೇ ಡೋರಿ ಮೇಲೆ ಏನು ಪೂಜಾರಿ ಅವರ ನಂಬರ್ ಇರುತ್ತೆ. ನೀವ್ ಬಂದು ಕಾಲ್ ಮಾಡಿ. ನೀವ್ ಯಾವಾಗ ಬಂದು ಕಾಲ್ ಮಾಡಿದ್ರು ಅವರು ಬಂತಾರೆ, ನಿಮಗೆ ದೇವ್ರ ದರ್ಶನ ಮಾಡಿಸ್ತಾರೆ. ಬನ್ನಿ, ನೋಡಿ, ಖುಷಿ ಪಡಿ. ಮತ್ತೆ ಇಲ್ಲಿಂದ ದೇವಸ್ಥಾನಗಳನ್ನ ಉಳಿಸೋಣ. ಮತ್ತೆ ಕೆಲವೊಂದು ನಾವು ಕಂಡ ಮಟ್ಟಿಗೆ ಬಹಳಷ್ಟು ಜನಕ್ಕೆ ಅನುಭವ ಆಗಿದೆ ಇಲ್ಲಿ ದೇವಸ್ಥಾನದಲ್ಲಿ. ಯಾಕೆಂದ್ರೆ ಯಾರೋ ಮದುವೆ ಆಗಿಲ್ಲ ಅಂತ ಬಂದು ಎಲ್ಲೋ ಹೋಗೋದು, ಶಾಸ್ತ್ರ ಕೇಳೋದು. ಅವ್ರು ಶಾಸ್ತ್ರದವರು ಹಿಂಗೆ ಅಭಿಷೇಕ ಮಾಡಿಸಿರು, ಹಿಂಗಾಗುತ್ತೆ ಅಂತ ಹೇಳೋದಕ್ಕೆ ಅವ್ರು ಬಂದು ಅಭಿಷೇಕ ಮಾಡಿಸಿರು. ಅಭಿಷೇಕ ಮಾಡಿಸಿದ ಮೇಲೆ ಅವರಿಗೆ ಮದುವೆ ಆಯಿತು. ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಯಿತು. ಕೆಲವರಿಗೆ ಮಕ್ಕಳಾಗಲಿದ್ದವ್ರಿಗೆ ಮಕ್ಕಳಾಯಿತು. ಹಿಂಗೆ ಹೊಸಕೆರೆಯ ಶೈವ ಇತಿಹಾಸ ಕೇವಲ ಈಶ್ವರ ದೇವಾಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದೇ ಗ್ರಾಮದ ಮತ್ತೊಂದು ಪ್ರಮುಖ ಶೈವ ಕ್ಷೇತ್ರವೇ ಶ್ರೀ ಚಂದ್ರಮೌಳೇಶ್ವರ ದೇವಾಲಯ. ದೇವಾಲಯದ ನಿರ್ಮಾಣ ಶೈಲಿ ಈಶ್ವರ ದೇವಾಲಯಕ್ಕಿಂತ ಭಿನ್ನವಾಗಿದೆ. ಚಂದ್ರಮೌಳೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿದ್ದು, ಇಂದಿಗೂ ಗ್ರಾಮಸ್ಥರು ಅತ್ಯಂತ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಚಂದ್ರಮೌಳೇಶ್ವರನ ಮುಂದೆ ಒಂದು ಅದ್ಭುತವಾದ ಬಸವಣ್ಣನ ಮೂರ್ತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಸರ್, ಇದು ಗುಬ್ಬಿ ತಾಲೂಕು ಆಗ್ಲವಾಡಿ ಹೋಬಳಿ ಹೊಸಕೆರೆಯಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು 3 ತಲೆಮಾರಿನ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಹೊಸಕೆರೆ ಸಾಹುಕಾರರಾದ ಪಂಚಪ್ಪನವರ ಕಾಲದಲ್ಲಿ ಆದಂಥ ದೇವಸ್ಥಾನ ಇದು. ಇಲ್ಲಿ ಪೌರ್ಣಮಿಯಲ್ಲಿ ಬಹಳ ಪ್ರಸಿದ್ಧವಾಗಿ ನಡೀತೈತೆ. ಪೌರ್ಣಮಿ ದಿವಸ ಕ್ಷೀರಾಭಿಷೇಕ ಮತ್ತು ಜಲಾಭಿಷೇಕವನ್ನು ಮಾಡುತ್ತೇವೆ. ಅವತ್ತು ಯಾರೇ ಭಕ್ತಾದಿಗಳು ಬಂದು ಜಲಾಭಿಷೇಕವನ್ನು, ಕ್ಷೀರಾಭಿಷೇಕವನ್ನು ಮಾಡಿಸಿ ತೀರ್ಥಸ್ಥಾನವನ್ನು ಮಾಡಿ ಹೋದರೆ ಅವರ ಕಷ್ಟಗಳು ಪರಿಹಾರ ಆಗ್ತವೆ. ಮತ್ತು ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನ ಭಾಗ್ಯ ಆಗುತ್ತದೆ. ಮದುವೆ ಇಲ್ಲದವ್ರಿಗೆ ವಿವಾಹ ಭಾಗ್ಯ ದೊರೆಯುತ್ತದೆ. ಹಾಗೂ ಭೂಮಿ ವ್ಯವಹಾರಗಳು ಸಹ ನಿಂತಿದ್ದಲ್ಲಿ ಅವು ಸಹ ಕಾರ್ಯಗಳು ನಡೀತವೆ ಅಂತ ಒಂದು ಪ್ರತೀತಿ ಇದೆ. ಇದು ಬಹಳ ವರ್ಷಗಳಿಂದ ಪೌರ್ಣಮಿ ದಿವಸ ಕ್ಷೀರಾಭಿಷೇಕವನ್ನು ಮಾಡಿ ಜನಗಳು, ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಜನ ಅವ್ರ ಕಾರ್ಯಗಳು ಆಗಿದೆ ಅಂತ ಸಹ ಹೇಳಿದ್ದಾರೆ. ಈ ಮೂಲಕ ಈ ಒಂದು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಒಂದೇ ಗ್ರಾಮದೊಳಗೆ ಇಂತಹ 2 ಪ್ರಾಚೀನ ಶಿವ ದೇವಾಲಯಗಳು ಇರುವುದು ಹೊಸಕೆರೆಯ ಐತಿಹಾಸಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಒಂದೆಡೆ ಹೊಯ್ಸಳರ ಕಾಲದ ಶಿಲ್ಪಕಲೆಯ ವೈಭವವನ್ನು ಸಾರುವ ಈಶ್ವರ ದೇವಾಲಯ, ಮತ್ತೊಂದೆಡೆ ತನ್ನದೇ ಆದ ಪ್ರಾಚೀನತೆಯನ್ನು ಹೊತ್ತಿರುವ ಚಂದ್ರಮೌಳೇಶ್ವರ ದೇವಾಲಯ. ಈ 2 ದೇವಾಲಯಗಳು ಶತಮಾನಗಳಿಂದ ಹೊಸಕೆರೆಯಲ್ಲಿ ಶೈವ ಆರಾಧನೆ ಎಷ್ಟು ಪ್ರಬಲವಾಗಿತ್ತು ಎಂಬುದನ್ನು ಸಾರುತ್ತಿವೆ. ಇವು ಕೇವಲ ಪೂಜೆ ಸ್ಥಳಗಳಲ್ಲ, ನಮ್ಮ ಪೂರ್ವಜರ ಧಾರ್ಮಿಕ ನಂಬಿಕೆ, ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಜೀವಂತ ಪುರಾವೆಗಳಾಗಿವೆ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪವು ಒಂದು ಇತಿಹಾಸವನ್ನು ಹೇಳುತ್ತಿದೆ. ಆದ್ದರಿಂದ ಇಂತಹ ಪರಂಪರೆಯ ಸ್ಮಾರಕಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಾಲ ಬದಲಾಯಿತು, ರಾಜರು ಬದಲಾದರು, ಸಾಮ್ರಾಜ್ಯಗಳು ಕಣ್ಮರೆಯಾದವು. ಆದರೆ ಈ 2 ಶಿವಾಲಯಗಳು ಮಾತ್ರ ಶತಮಾನಗಳಿಂದ ಅಚಲವಾಗಿ ನಿಂತು ಹೊಸಕೆರೆಯ ಇತಿಹಾಸಕ್ಕೆ ಸಾಕ್ಷಿಯಾಗಿವೆ. ಈ ಕಲ್ಲುಗಳು ಮಾತನಾಡುವುದಿಲ್ಲ, ಆದರೆ ಅವುಗಳ ಮೇಲಿನ ಕೆತ್ತನೆಗಳು, ಶಿಲ್ಪಗಳು ಮತ್ತು ಮೌನವೇ 800 ವರ್ಷಗಳ ಇತಿಹಾಸವನ್ನು ಇಂದಿಗೂ ನಮ್ಮ ಮುಂದೆ ಜೀವಂತವಾಗಿರಿಸಿವೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.